ಸ್ನೇಹಿತರೆ, ನೀವು ಊಹಿಸಬಲ್ಲಿರಾ 2026ರಲ್ಲಿ ಜಗತ್ತಿನ ಏಕೈಕ ಮಹಾಶಕ್ತಿಯಾಗಿರುವ ಅಮೆರಿಕ ಒಂದು ಎಂತಹ ದೇಶದ ಮೇಲೆ ಸೋಲುತ್ತದೆ ಎಂದರೆ ಆ ದೇಶ ಕಳೆದ 40 ವರ್ಷಗಳಿಂದ ನಿರ್ಬಂಧಗೊಳಗಾಗಿದೆ. ಇದು ನಾನು ಹೇಳುತ್ತಿರುವುದಲ್ಲ, ಬದಲಿಗೆ ಪ್ರೊಫೆಸರ್ ಝೈಂಗ್ ಹೇಳುತ್ತಿರುವುದು. ಇವರಿಂದ ಬಂದಿರುವ 2 ಪ್ರಿಡಿಕ್ಷನ್ಸ್ ಅಂತೂ ಸತ್ಯವಾಗಿದೆ. ಈಗ ಮೂರನೆಯದಕ್ಕೆ ಕಾಯಬೇಕು. United States will lose this war, which will forever change the global order. ಇದೊಂದು ಯಾವುದೇ ಕಾನ್ಸ್ಪಿರೆನ್ಸಿ ಥಿಯರಿ ಅಲ್ಲ, ಬದಲಿಗೆ ಈ ಸಿದ್ಧಾಂತದಲ್ಲಿ ಪರಿಣಿತರಾದ ಪ್ರೊಫೆಸರ್ ಝಿಯಾಂಗ್ ಅವರ ಭಯಾನಕ ಭವಿಷ್ಯವಾಗಿದೆ ಮತ್ತು ಇದು ಬಹಳ ವೇಗವಾಗಿ ನಿಜವಾಗುತ್ತಿದೆ. ಇದೇ ಏನಾದರೂ ನಿಜವಾದರೆ ಕೇವಲ 6 ತಿಂಗಳಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಇರುವ ದುಡ್ಡು ಕೇವಲ ಒಂದು ನಾರ್ಮಲ್ ಪೇಪರ್ ಆಗಿ ಬದಲಾಗುತ್ತೆ ಮತ್ತು ಜಗತ್ತಿನ ಕ್ರಮವು ಶಾಶ್ವತವಾಗಿ ಬದಲಾಗಬಹುದು. ಈ ವಿಡಿಯೋದಲ್ಲಿ ಒಂದು ಇಂತಹ ವಿಷಯಗಳನ್ನು ಬಯಲು ಮಾಡೋಣ ಎಂದರೆ ಇವುಗಳನ್ನು ಮೇನ್ ಸ್ಟ್ರೀಮ್ ಮೀಡಿಯಾಗಳು ನಿಮ್ಮಿಂದ ಮುಚ್ಚಿಡುತ್ತಿವೆ. ನಾವು ತಿಳಿಯೋಣ, ಇರಾನ್ನ $50,000 ಅಗ್ಗದ ಡ್ರೋನ್ಗಳು ಅಮೆರಿಕದ $1 ಟ್ರಿಲಿಯನ್ ಮಿಲಿಟರಿ ಫೋರ್ಸ್ ನನ್ನು ನಾಶ ಮಾಡುತ್ತಿದೆ ಮತ್ತು ಇದಕ್ಕೂ ಹೆಚ್ಚಾಗಿ ಡೊನಾಲ್ಡ್ ಟ್ರಂಪ್ ಕೇವಲ ಎಮರ್ಜೆನ್ಸಿ ಪವರ್ ಅಥವಾ ಎಕ್ಸ್ಟೆನ್ಷನ್ ಗಾಗಿ ಪೂರ್ತಿ ಜಗತ್ತನ್ನು ವಿನಾಶದ ಕಡೆ ದೂಕುತ್ತಿದೆ. ಇದರ ದಾರಿ ಸೀದಾ ಸೀಕ್ರೆಟ್ ಸೊಸೈಟಿ ಮತ್ತು ಎಂಡ್ ಟೈಮ್ಸ್ ನ ಅಜೆಂಡಾಗೆ ಸರಿಸಮವಾಗಿದೆ. ಇನ್ನು ಕೆಲವೇ ನಿಮಿಷದಲ್ಲಿ ನಿಮಗೆ ನೈಜತೆಯ ಜಗತ್ತು ಕಾಣಲಿದೆ. ಇದರ ಕಲ್ಪನೆ ಜಗತ್ತು ಮಾಡಲು ಸಾಧ್ಯವಿಲ್ಲ. ಕವರ್ ದ ಸ್ಟೋರೀಸ್ ಚಾನೆಲ್ ನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಪ್ರೊಫೆಸರ್ ಝೈಂಗ್ ನ ಮೊದಲ ಪ್ರಿಡಿಕ್ಷನ್ ಇದಾಗಿತ್ತು, ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಎಲೆಕ್ಷನ್ ಗೆಲ್ಲುತ್ತಾರೆ. ಎರಡನೇ ಪ್ರಿಡಿಕ್ಷನ್ ಇದಾಗಿತ್ತು, ಡೊನಾಲ್ಡ್ ಟ್ರಂಪ್ ಪವರ್ಗೆ ಬಂದ ಕೂಡಲೇ ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ದೊಡ್ಡ ಯುದ್ಧ ಶುರುವಾಗುತ್ತೆ ಮತ್ತು ಇದು ಕೂಡ ಆಗಿದೆ. ಮತ್ತು ಇವರ ಮೂರನೇ ಪ್ರಿಡಿಕ್ಷನ್ ಇದಾಗಿತ್ತು, ಪ್ರಪಂಚದ ಅತಿ ದೊಡ್ಡ ಸೂಪರ್ ಪವರ್ ನೇಷನ್ ಎಂದರೆ ಅಮೆರಿಕ ಯುದ್ಧದಲ್ಲಿ ಬಹಳ ಹೀನಾಯವಾಗಿ ಸೋಲುತ್ತದೆ. ಮತ್ತು ಇದು ಕೇವಲ ಒಂದು ಪ್ರಿಡಿಕ್ಷನ್ ರೀತಿಯಲ್ಲಿ ನೋಡಬಾರದು, ಇದರ ಹಿಂದೆ ಕೆಲವೊಂದು ಲಾಜಿಕಲ್ ಆರ್ಗ್ಯುಮೆಂಟ್ಸ್ ಕೂಡ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮೂರನೇ ಮತ್ತು ಅತ್ಯಂತ ಭಯಾನಕವಾದ ಪ್ರಿಡಿಕ್ಷನ್ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಮತ್ತು ಅರ್ಥ ಮಾಡಿಕೊಳ್ಳೋಣ. ಒಂದು ಮಿಲಿಟರಿ ಸೂಪರ್ ಪವರ್ ಇರಾನ್ ನಂತಹ ದೇಶದ ಎದುರು ಹೇಗೆ ಸೋಲಲು ಸಾಧ್ಯವೆಂದು. ಪ್ರೊಫೆಸರ್ ಝಿಯಾಂಗ್ ಒಬ್ಬ ಸಿದ್ಧಾಂತ ಮತ್ತು ಭೌಗೋಳಿಕ ರಾಜಕೀಯ ಘಟನೆಗಳಲ್ಲಿ ಪರಿಣಿತಿ ಹೊಂದಿದ್ದಾರೆ. ಅವರು ತಮ್ಮ ಇಂಟರ್ವ್ಯೂನಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿದ್ದಾರೆ ಎಂದರೆ ಅಮೆರಿಕ ಯಾವುದೇ ಪರಿಸ್ಥಿತಿಯಲ್ಲೂ ಈ ಯುದ್ಧ ಗೆಲ್ಲಲು ಸಾಧ್ಯವಿಲ್ಲ ಎಂದು. ಬನ್ನಿ ಸೀದಾ ಈಗ ಪಾಯಿಂಟ್ ನ ಕಡೆ ಗಮನ ಕೊಡೋಣ. ಈಗ ಇರಾನ್ ಈ ಸಮಯದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ನಿಂತಿದೆ? ನಾವೇನಾದ್ರೂ ಪ್ರೊಫೆಸರ್ ನ ಡೀಪ್ ಅನಾಲಿಸಿಸ್ ನ ನೋಡಿದರೆ ಗೊತ್ತಾಗುತ್ತೆ, ಇರಾನ್ ಈ ಯುದ್ಧಕ್ಕಾಗಿ ಕಳೆದ 1-2 ವರ್ಷಗಳಿಂದಲ್ಲ, ಬದಲಿಗೆ ಪೂರ್ತಿ 20 ವರ್ಷಗಳಿಂದ ತಯಾರಾಗುತ್ತಿದ್ದಾರೆ. ಅವರ ಇಸ್ಲಾಮಿಕ್ ರೆಜಿಮಿನಲ್ಲಿ ಇದನ್ನು ಒಂದು ಕೊನೆಯ ಯುದ್ಧದ ರೀತಿಯಲ್ಲಿ ನೋಡುತ್ತಿದ್ದಾರೆ. ಇದರಲ್ಲಿ ಅವರು ಅಮೆರಿಕನನ್ನು ಒಂದು ದೊಡ್ಡ ರಾಕ್ಷಸನ ರೀತಿ ನೋಡುತ್ತಿದ್ದಾರೆ. ಇರಾನ್ ಕಳೆದ ವರ್ಷ ಜೂನ್ ನಲ್ಲಿ ನಡೆದ ಯುದ್ಧದಲ್ಲಿ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಪಡೆದುಕೊಂಡಿದ್ದಾರೆ. ಆ ಸಮಯದಲ್ಲಿ ಅವರು ಕೇವಲ ದಾಳಿ ಮಾಡಲಿಲ್ಲ, ಜೊತೆಯಲ್ಲಿ ಇಸ್ರೇಲ್ ಮತ್ತು ಅಮೆರಿಕದ ಶಕ್ತಿ, ಡಿಫೆನ್ಸ್ ಸಿಸ್ಟಮ್ ನ ವೀಕ್ನೆಸ್ ಮತ್ತು ಅವರ ದಾಳಿ ಮಾಡುವ ರೀತಿಯನ್ನು ಬಹಳಷ್ಟು ಹತ್ತಿರದಿಂದ ನೋಡಿ ಸ್ಟಡಿ ಮಾಡಿದ್ದಾರೆ. ಅವರ ಬಳಿ ಪೂರ್ತಿ 8 ತಿಂಗಳಿತ್ತು ಈ ಹೊಸ ಯುದ್ಧದ ತಯಾರಿ ಮಾಡಿಕೊಳ್ಳಲು. ಮತ್ತು ಈ ಸಮಯದಲ್ಲಿ ಅವರು ಅಮೆರಿಕದೊಂದಿಗೆ ಮಾತುಕತೆಗೆ ಬಂದದ್ದು ಸಂಧಾನಕ್ಕಲ್ಲ, ಬದಲಿಗೆ ಸಮಯವನ್ನು ಖರೀದಿ ಮಾಡಲಿಕ್ಕೆ. ಮತ್ತು ಅತಿ ದೊಡ್ಡ ವಿಷಯವೇನೆಂದರೆ ಇರಾನ್ ಯುದ್ಧ ಮಾಡುವ ಬದಲಿಗೆ ತಮ್ಮ ಪ್ರಾಕ್ಸಿಸ್ ನನ್ನು ಬಹಳ ಅಚ್ಚುಕಟ್ಟಾಗಿ ಉಪಯೋಗ ಮಾಡುತ್ತಿದ್ದಾರೆ. ಈ ಪ್ರಾಕ್ಸಿಸ್ ನಲ್ಲಿ ಯಮನ್ ನ ಹೌತೀಸ್, ಲೆಬನಾನ್ ನ ಹಿಜ್ಬುಲ್ಲಾ, ಪ್ಯಾಲೆಸ್ಟೈನ್ ನ ಹಮಾಸ್, ಇರಾಕ್ ಮತ್ತು ಸಿರಿಯಾದ ವಿವಿಧ ಶಿಯಾ ಉಗ್ರಗಾಮಿಗಳು ಸೇರಿದ್ದಾರೆ. ಇವರೆಲ್ಲ ಒಟ್ಟಾಗಿ ಅಮೆರಿಕದ ಮೆಂಟಾಲಿಟಿ ಮತ್ತು ಯುದ್ಧ ಮಾಡುವ ರೀತಿಯನ್ನು ಚೆನ್ನಾಗಿ ತಿಳಿದಿದ್ದಾರೆ. ಅವರ ಇಂಟೆನ್ಷನ್ ಕೇವಲ ಅಮೆರಿಕದ ಸೈನಿಕರನ್ನು ಕೊಲ್ಲುವುದಲ್ಲ, ಬದಲಿಗೆ ಇಡೀ ಅಮೆರಿಕ ಸಾಮ್ರಾಜ್ಯ ಮತ್ತು ಜಾಗತಿಕ ಆರ್ಥಿಕತೆಯನ್ನು ನಾಶ ಮಾಡುವುದಾಗಿದೆ. ಇವರು ಡೈರೆಕ್ಟ್ಲಿ ಅಮೆರಿಕದ ನಡುವೆ ಯುದ್ಧ ಮಾಡುವ ಬದಲಿಗೆ ಅಮೆರಿಕದ ಆರ್ಥಿಕತೆಯ ಹಿಂದಿನ ಶಕ್ತಿಯಾಗಿರುವ ದೇಶಗಳನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ. ಅದರಲ್ಲಿ ಸೌದಿ ಅರೇಬಿಯಾ, UAE, ಕತರ್, ಬಹ್ರೇನ್ ಕೂಡಿಕೊಂಡಿದೆ. ಇರಾನ್ನ ಈ ಸ್ಟ್ರಾಟಜಿ ಎಷ್ಟು ಅಪಾಯಕಾರಿ ಮತ್ತು ವೆಲ್ ಪ್ಲಾನ್ಡ್ ಆಗಿದೆ ಎಂದರೆ ಇದರಿಂದ ತಿಳಿಯಬಹುದು, ಅವರು ಕೇವಲ ಮಿಲಿಟರಿ ಬೇಸಸ್ ಮೇಲೆ ಮಿಸೈಲ್ ಬೀಳಿಸುತ್ತಿಲ್ಲ, ಜೊತೆಗೆ ನಿರ್ಣಾಯಕ ಇಂಧನ ಮೂಲ ಸೌಕರ್ಯದ ಮೇಲೆ ಮತ್ತು ನೀರು ಶೇಖರಣಾ ವ್ಯವಸ್ಥೆಯ ಮೇಲೆ ಟಾರ್ಗೆಟ್ ಮಾಡುತ್ತಿದ್ದಾರೆ. ಈ ದೇಶದವರಲ್ಲಿ ಕುಡಿಯುವ ನೀರಿನ ಯಾವುದೇ ನ್ಯಾಚುರಲ್ ರಿಸೋರ್ಸಸ್ ಗಳು ಇಲ್ಲ.
ಅವರು ಸಮುದ್ರದ ಉಪ್ಪು ನೀರನ್ನು ಡಿಸಾಲಿನೇಷನ್ ಪ್ಲಾಂಟ್ ನಲ್ಲಿ ಯೂಸ್ ಮಾಡಿ ಪ್ರೊಸೆಸ್ ಮಾಡಿ ಉಪಯೋಗಿಸುತ್ತಾರೆ. ಈ ದೇಶದವರಿಗೆ 60% ಗಿಂತ ಹೆಚ್ಚು ನೀರು ಇದೇ ಡಿಸಾಲಿನೇಷನ್ ಪ್ಲಾಂಟ್ ನಿಂದ ಬರುತ್ತಿದೆ. ಪ್ರೊಫೆಸರ್ ಜಿಯಾನ್ ಒಂದು ಭಯ ಪಡುವಂತ ಮಿಸೈಲ್ ತೋರಿಸಿ ಅರ್ಥ ಮಾಡಿಸಿದ್ದಾರೆ. ಒಂದು ಚಿಕ್ಕ ಇರಾನಿ ಡ್ರೋನ್. ಇದು ಹೆಚ್ಚು ಕಮ್ಮಿ $50,000 ಖರ್ಚು ಆಗಬಹುದು. ಇದು ಸೌದಿ ಅರೇಬಿಯಾ ನಗರದ ಒಂದು ಮೇನ್ ವಾಟರ್ ಡಿಸಾಲಿನೇಷನ್ ಪ್ಲಾಂಟ್ ಮೇಲೆ ಬಿದ್ದು ಪೂರ್ತಿ ವಾಟರ್ ಪ್ಲಾಂಟ್ ಅನ್ನು ನಾಶ ಮಾಡಿದ್ದಾರೆ. ಆ 10 ಕೋಟಿ ಜನಸಂಖ್ಯೆ ಇರುವ ನಗರದಲ್ಲಿ ಕೇವಲ 2 ವಾರಗಳಲ್ಲಿ ಕುಡಿಯುವ ನೀರು ಖಾಲಿಯಾಗಿ ಬಿಡುತ್ತೆ. ಊಹಿಸಿ ನೋಡಿ, 2 ವಾರದಲ್ಲಿ ಪೂರ್ತಿ ನಗರ ಬಾಯಾರಿಕೆಯಿಂದ ಅಲೆದಾಡುತ್ತದೆ. ಇದರ ಜೊತೆಗೆ ಇರಾನ್ ಈ ಸಮಯದಲ್ಲಿ ಪ್ರಾಕ್ಟಿಕಲಿ ಸ್ಟ್ರೈಟ್ ಆಫ್ ಹಾರ್ಮನ್ ಸಮುದ್ರದ ದಾರಿಯನ್ನು ಬ್ಲಾಕ್ ಮಾಡಿದ್ದಾರೆ. ಅಲ್ಲಿಂದಾನೇ ಈ ಅರಬ್ ದೇಶಗಳಿಗೆ 90% ಊಟ ಮತ್ತು ಗೂಡ್ಸ್ ಬರುತ್ತದೆ. ಮತ್ತು ಇದರಿಂದ ಜನರು ಅಂದುಕೊಂಡಿದ್ದಾರೆ ಗೂಡ್ಸ್ ನ ಮೇಲೆ ಸಣ್ಣ ಹಣದುಬ್ಬರ ಆಗಬಹುದು ಮತ್ತು ಜಾಗತಿಕವಾಗಿ ಎಕಾನಮಿ ಡಿಸ್ಟರ್ಬ್ ಆಗಬಹುದು. ಆದರೆ ಬದಲಿಗೆ ಇರಾನ್ ಈ ಸಮಯದಲ್ಲಿ ಸೌದಿ ಅರೇಬಿಯಾ ಮತ್ತು UAE ಅಂತಹ ದೇಶಗಳ ಅಸ್ತಿತ್ವವನ್ನು ಅಳಿಸಿ ಹಾಕುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ. ನಾವು ತಿಳಿಯಬೇಕು, ಈ ಅರಬ್ ದೇಶಗಳು ಅಮೆರಿಕದ ಎಕಾನಮಿಗಾಗಿ ಒಂದು ಬ್ಯಾಕ್ ಬೋನ್ ರೀತಿ ಕೆಲಸ ಮಾಡುತ್ತಿವೆ. ಇದರ ನಿಜವಾದ ಕಾರಣ ಪೆಟ್ರೋ ಡಾಲರ್ ಆಗಿದೆ. ಈ ಅರಬ್ ದೇಶಗಳು ತಮ್ಮ ಆಯಿಲ್ ನನ್ನು ವಿದೇಶಕ್ಕೆ ಡಾಲರ್ಸ್ ನಲ್ಲಿ ಸೇಲ್ ಮಾಡುತ್ತದೆ. ಇದರಿಂದ ಡಾಲರ್ ನ ಡಿಮ್ಯಾಂಡ್ ಯಾವಾಗಲೂ ಹೈ ಆಗಿರುತ್ತದೆ ಮತ್ತು ಇದೇ ದೇಶಗಳು ಅಮೆರಿಕದ ರಿಯಲ್ ಎಸ್ಟೇಟ್ ಮತ್ತು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡುತ್ತವೆ. ಇಂದು ಅಮೆರಿಕದ ಪೂರ್ತಿ ಎಕಾನಮಿ ಸ್ಟಾಕ್ ಮಾರ್ಕೆಟ್ ಮತ್ತು ರಿಯಲ್ ಎಸ್ಟೇಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ನಿಂತಿದೆ. ಈ AI ಡೇಟಾ ಸೆಂಟರ್ ನಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಇದೆ ಗಲ್ಫ್ ಸ್ಟೇಟಸ್ ಮತ್ತು ಅರಬ್ ದೇಶದವರಾಗಿದೆ. ಇದೇ ಯುದ್ಧದ ಕಾರಣ ಏನಾದರೂ ಈ ಗಲ್ಫ್ ಸ್ಟೇಟಸ್ ಆಯಿಲ್ ಸೇಲ್ ಮಾಡಲು ಸಾಧ್ಯವಾಗದಿದ್ದರೆ ಅವರ ಎಕಾನಮಿ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಇದಾದ ನಂತರ ಅವರು ಅಮೆರಿಕದ AI ವ್ಯವಸ್ಥೆಗಳಲ್ಲಿ ಹೆಚ್ಚಿನ ಇನ್ವೆಸ್ಟ್ ಮಾಡುವುದನ್ನು ನಿಲ್ಲಿಸಬಹುದು. ಯಾವಾಗ ಈ ದೇಶಗಳು ಇನ್ವೆಸ್ಟ್ಮೆಂಟ್ ಅನ್ನು ನಿಲ್ಲಿಸುತ್ತಾರೆ ಆಗ ಅಮೆರಿಕನ್ AI ಸಂಪೂರ್ಣವಾಗಿ ಸಿಡಿಯುತ್ತದೆ. ಅದರೊಂದಿಗೆ ಇಡೀ ಅಮೆರಿಕದ ಎಕಾನಮಿ ನೆಲಕಚ್ಚುತ್ತೆ. ಇದನ್ನು ಪ್ರೊಫೆಸರ್ ಜಿಯಾಂಗ್ ಫೈನಾನ್ಷಿಯಲ್ ಪೋನ್ಜಿ ಸ್ಕೀಮ್ ಎಂದು ಹೆಸರಿಟ್ಟಿದ್ದಾರೆ. ಈಗ ಈ ಪ್ರಶ್ನೆ ಹುಟ್ಟುತ್ತದೆ, ಜಗತ್ತಿನ ಅತ್ಯಂತ ಅಡ್ವಾನ್ಸ್ ಮತ್ತು ಶಕ್ತಿಶಾಲಿ ಮಿಲಿಟರಿ ಫೋರ್ಸ್ ಇದ್ದರೂ ಈ ಇರಾನ್ ನ ಕಮ್ಮಿ ಬೆಲೆಯ ಡ್ರೋನ್ ಅನ್ನು ಏಕೆ ಎದುರಿಸಲು ಸಾಧ್ಯವಾಗುತ್ತಿಲ್ಲ? ಇದರ ನಿಜವಾದ ಕಾರಣ ಇದಾಗಿದೆ. ಅಮೆರಿಕ ಮಿಲಿಟರಿಯ ಪೂರ್ತಿ ಸ್ಟ್ರಕ್ಚರ್ ಮತ್ತು ಮೈಂಡ್ ಸೆಟ್ ವರ್ಲ್ಡ್ ವಾರ್ II ಮತ್ತು ಕೋಲ್ಡ್ ವಾರ್ ಕಾಲಮಾನದಂತೆ ಬೆಳೆದು ಬಂದಿದೆ. ಕೋಲ್ಡ್ ವಾರ್ ನ ಸಮಯದಲ್ಲಿ ನಿಜವಾದ ಯುದ್ಧ ಮಸಲ್ ಫ್ಲೆಕ್ಸಿಂಗ್ ನಲ್ಲಿತ್ತು. ಯಾರ ಬಳಿ ಶಕ್ತಿಶಾಲಿ ಆಯುಧ ಮತ್ತು ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ಯಾರು ಮೊದಲು ಚಂದ್ರನ ಬಳಿ ಹೋಗುತ್ತಾರೆ ಮತ್ತು ಯಾರ ಬಳಿ ಅತಿ ಹೆಚ್ಚು ಮಿಸೈಲ್ಸ್ ಇದೆ, ಇವರೇ ಶಕ್ತಿಶಾಲಿ ಆಗುತ್ತಿದ್ದರು. ಅಮೆರಿಕದ ಪೂರ್ತಿ ಏರ್ ಡಿಫೆನ್ಸ್ ಸಿಸ್ಟಮ್ ದುಬಾರಿ ಮತ್ತು ಸಂಕೀರ್ಣ ಟೆಕ್ನಾಲಜಿಯನ್ನು ಆಧರಿಸಿದೆ. ಇದನ್ನು ತಯಾರಿಸಲು ಮತ್ತು ಉಪಯೋಗಿಸಲು $1 ಬಿಲಿಯನ್ ಅಷ್ಟು ಖರ್ಚು ಆಗುತ್ತದೆ. ಈಗಿನ 21ನೇ ಶತಮಾನದಲ್ಲಿ ಯುದ್ಧವು ಸಂಪೂರ್ಣವಾಗಿ ಬದಲಾಗಿದೆ. ಈಗಿನ ಶತಮಾನದಲ್ಲಿ ಅಸಿಮೆಟ್ರಿಕ್ ವಾರ್ಫೇರ್ ನಡೆಯುತ್ತದೆ. ಅಲ್ಲಿ ಅತ್ಯಂತ ಅಗ್ಗದ ಆಯುಧವು ತುಂಬಾ ದುಬಾರಿ ಸಿಸ್ಟಮ್ ನನ್ನು ನಾಶ ಮಾಡಬಹುದು. ಇನ್ನು ಇಸ್ರೇಲ್ ನಿಂದ ಬಂದ ಒಂದು ವಿಡಿಯೋ ಪೂರ್ತಿ ಜಗತ್ತಿನ ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಗಳಿಗೆ ಅಚ್ಚರಿ ಮೂಡಿಸಿದೆ. ಅಲ್ಲಿ ಇರಾನ್ ನ ಕೇವಲ ಒಂದು ಸಾಮಾನ್ಯ ಬ್ಯಾಲಿಸ್ಟಿಕ್ ಮಿಸೈಲ್ ನಗರದ ಹತ್ತಿರ ಬರುತ್ತಿತ್ತು. ಮತ್ತು ಅದನ್ನು ಗಾಳಿಯಲ್ಲೇ ಹೊಡೆಯಲು ಅಮೆರಿಕ ಮತ್ತು ಇಸ್ರೇಲ್ 11 ಬೇರೆ ಬೇರೆ ಇಂಟರ್ಸೆಪ್ಟಲ್ ಮಿಷನ್ ಫೈರ್ ಮಾಡಿದ್ದರು. ಆದರೂ ಅವರಿಗೆ ಅದನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಇನ್ನೊಂದು ಕಡೆ ಇರಾನಿ ಶಾಹಿ ಡ್ರೋನ್ಗಳು ಪೂರ್ತಿಯಾಗಿ ಇರಾನ್ ಮತ್ತು ರಷ್ಯಾದಲ್ಲಿ ತಯಾರಾಗುತ್ತದೆ. ಇದರ ಸಪ್ಲೈಗಳಿಗಾಗಿ ಯಾವುದೇ ಬೇರೆ ದೇಶದ ಮೇಲೆ ಅವಲಂಬಿತವಾಗುವ ಅಗತ್ಯ ಬರುವುದಿಲ್ಲ. ಶಾಹಿದ್ 136 ಡ್ರೋನ್, ಇದನ್ನು ಗೆರಾನ್ 2 ಎಂದು ಕೂಡ ಕರೆಯುತ್ತಾರೆ. ಇದು ತನ್ನ ಶಕ್ತಿ ಮತ್ತು ಲೋ ಕಾಸ್ಟ್ ಆಗಿರುವುದರಿಂದ ಮಾಡರ್ನ್ ವಾರ್ಫೇರ್ ನಲ್ಲಿ ಒಂದು ಗೇಮ್ ಚೇಂಜರ್ ಆಗಿ ಸಾಬೀತು ಮಾಡಿದೆ. ಈ ಡ್ರೋನ್ ನಲ್ಲಿ 2 ಸ್ಟ್ರೋಕ್ ಪಿಸ್ಟನ್ ಇಂಜಿನ್ ಇದೆ ಮತ್ತು 185 km/h ಸ್ಪೀಡ್ ನಲ್ಲಿ 2000 ಕಿಲೋಮೀಟರ್ ದೂರವನ್ನು ಕೇವಲ 100 ಲೀಟರ್ ಫ್ಯೂಲ್ ನಲ್ಲಿ ಸಾಗಬಲ್ಲದು. ಇದನ್ನು ಆರಿಸುವುದು ಕಠಿಣವಾಗಿಲ್ಲ. ಕೇವಲ GPS ಕೋಆರ್ಡಿನೇಟ್ಸ್ ಹಾಕಿ ಲಾಂಚ್ ಮಾಡಲಾಗುತ್ತದೆ ಮತ್ತು ಇದು ಬಹಳ ಕೆಳಗೆ ಹಾರಾಡುತ್ತವೆ. ಇದರಿಂದ 2 ಪ್ರಕಾರದಲ್ಲಿ ಉಪಯುಕ್ತವಾಗುತ್ತದೆ. ಒಂದು, ಇದು ಎಲ್ಲೆಲ್ಲಿ ಹಾದಿ ಹೋದರೂ ಭಯವನ್ನು ಹರಡಿಸುತ್ತದೆ ಮತ್ತು ಇನ್ನೊಂದು, ಇದರ ಲೋ ಫ್ಲೈಯಿಂಗ್ ನಿಂದ ಇದನ್ನು ಇಂಟರ್ಸೆಪ್ಟ್ ಮಾಡುವುದು ಕೂಡ ಕಷ್ಟವಾಗುತ್ತೆ.
ಕೇವಲ 8 ಅಡಿ ಅಗಲ ಇರುವ ಈ ಡ್ರೋನ್ 40 ಕೆಜಿಯಷ್ಟು ಎಕ್ಸ್ಪ್ಲೋಸಿವ್ ನನ್ನು ತಾಂಡು ಹೋಗುತ್ತದೆ ಮತ್ತು ಇದನ್ನು ಎಕ್ಸ್ಪೆನ್ಸಿವ್ ಇಂಟರ್ಸೆಪ್ಟರ್ ನಿಂದ ನಿಲ್ಲಿಸುವುದು ಒಂದು ಕಾರ್ನನ್ನು ಟ್ರೈನ್ ಉಪಯೋಗ ಮಾಡಿ ನಿಲ್ಲಿಸಿದಂತಾಗುತ್ತದೆ. ಯುಎಸ್ ಡಿಫೆನ್ಸ್ ಮಿನಿಸ್ಟರ್ ಮತ್ತು ಡಿಫೆನ್ಸ್ ಜಾಯಿಂಟ್ ಸ್ಟಾಫ್ಗಳು ಸಿಎನ್ಎನ್ಗೆ ತಿಳಿಸಿದ್ದರು, ಇರಾನಿ ಡ್ರೋನ್ಗಳು ನಾವು ಅಂದುಕೊಂಡಿರುವಕ್ಕಿಂತ ಹೆಚ್ಚು ಹಾನಿ ಮಾಡುತ್ತಿವೆ ಮತ್ತು ಇದನ್ನು ಬ್ಯಾಲಿಸ್ಟಿಕ್ ಮಿಸೈಲ್ ನಿಂದ ನಿಲ್ಲಿಸುವುದು ತುಂಬಾ ಕಷ್ಟವಿದೆ. ಇದೊಂದು ದೊಡ್ಡ ಫೈನಾನ್ಷಿಯಲ್ ಡಿಸಾಸ್ಟರ್ ಆಗಿದೆ. ಒಂದು ಕಡೆ ಇರಾನ್ನ ಕಮ್ಮಿ ದುಡ್ಡಿನ ಡ್ರೋನ್ ಅಥವಾ ಮಿಸೈಲ್ ಮತ್ತು ಅದನ್ನು ಬೀಳಿಸಲು ಅಮೆರಿಕದ ಒಂದು ಇಂಟರ್ಸೆಪ್ಟರ್ ಮಿಸೈಲ್ ಹಾರಿಸುವುದು, ಅದು ಕೂಡ ಎಷ್ಟೋ $1,000,000. ಇಲ್ಲಿ ನೀವು $50,000 ಡ್ರೋನ್ ಅನ್ನು ಒಡೆಯಲು $1,000,000 ಮಿಸೈಲ್ ಚಲಾಯಿಸಿದರೆ ಈ ಯುದ್ಧವನ್ನು ಹೆಚ್ಚು ಕಾಲ ನಿಭಾಯಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ಈಗ ಅಮೆರಿಕದವರ ಹತ್ರ ಈ ಮಿಸೈಲ್ಗಳ ಸ್ಟಾಕ್ ವೇಗವಾಗಿ ಕಮ್ಮಿ ಆಗುತ್ತಿದೆ. ಅವರಿಗೆ ತಮ್ಮ ಏಷ್ಯಾದ ಮಿಲಿಟರಿ ರಿಸರ್ವ್ಗಳನ್ನು ಕೂಡ ಉಪಯೋಗಿಸುವ ಅನಿವಾರ್ಯ ಬರುತ್ತಿದೆ. ಇದೇನಾದರೂ ಯುದ್ಧ ಇದೇ ರೀತಿ ನಡೆದರೆ ಕೇವಲ $1 ಬಿಡುವುದಿಲ್ಲ, ಬದಲಿಗೆ ಜಗತ್ತು ಒಂದು ಮಲ್ಟಿಪೋಲಾರ್ ವರ್ಲ್ಡ್ ನ ಕಡೆಗೆ ಹೋಗುತ್ತದೆ. ಇದರಿಂದ ಅಮೆರಿಕದ ಜಗತ್ತಿನ ಇನ್ಫ್ಲೂಯೆನ್ಸ್ ಡ್ಯಾಮೇಜ್ ಆಗಿ ಹೋಗುತ್ತೆ. ಇದೆಲ್ಲದರ ಹೊರತಾಗಿ ಇಲ್ಲಿಯವರೆಗೆ ಅಮೆರಿಕ ಮತ್ತು ಇಸ್ರೇಲ್ ಕೇವಲ ಏರ್ ಅಟ್ಯಾಕ್ ಮಾತ್ರ ನಡೆಸುತ್ತಿವೆ. ಆದರೆ ಇಲ್ಲಿಯವರೆಗೆ ವಿಶ್ವದ ಯಾವುದೇ ದೇಶವು ವಾಯುದಾಳಿಯಿಂದ ಮಾತ್ರ ಗೆಲುವು ಸಾಧಿಸಲು ಸಾಧ್ಯವಾಗಿಲ್ಲ. ಇತಿಹಾಸ ಸಾಕ್ಷಿಯಾಗಿದೆ. ಆಡಳಿತ ಬದಲಾವಣೆಗಾಗಿ ನೀವು ಎಲ್ಲ ಸಂದರ್ಭಗಳಲ್ಲಿಯೂ ನೆಲದ ಪಡೆಗಳನ್ನು ಇಳಿಸಬೇಕಾಗುತ್ತದೆ. ದಾಳಿಯ ನಂತರ ಅಮೆರಿಕದ ಉನ್ನತ ಅಧಿಕಾರಿಗಳು ಮತ್ತು ಯುದ್ಧ ಕಾರ್ಯದರ್ಶಿಯವರ ಹೇಳಿಕೆಯ ಪ್ರಕಾರ ಅಮೆರಿಕ ಪ್ರಸ್ತುತ ತನ್ನ ಭೂ ಸೈನಿಕರನ್ನು ಇರಾನ್ಗೆ ಕಳಿಸುವ ಉದ್ದೇಶವನ್ನು ಹೊಂದಿಲ್ಲ ಮತ್ತು ಬರುವ ಮುಂದಿನ ತಿಂಗಳಲ್ಲಿ ಅಮೆರಿಕದ ಮೇಲೆ ಅರಬ್ ಕಂಟ್ರೀಸ್ ಮತ್ತು ಇಸ್ರೇಲ್ನಿಂದ ತೀವ್ರವಾದ ಒತ್ತಡ ಬರಬಹುದು. ತನ್ನ ನೆಲದ ಪಡೆಗಳನ್ನು ಕಳುಹಿಸಿ ಇರಾನ್ನ ಬೆದರಿಕೆಯನ್ನು ಶಾಶ್ವತವಾಗಿ ಅಳಿಸಿ ಹಾಕಲು. ಇನ್ನು ಏನಾದರೂ ಈ ದೇಶಗಳಿಗೆ ತೊಂದರೆಯಾದರೆ ಅಮೆರಿಕದ $1 ಕೂಡ ಇದರ ಜೊತೆಗೆ ಮುಳುಗಿ ಹೋಗುತ್ತೆ. ಪ್ರಶ್ನೆ ಹುಟ್ಟುತ್ತದೆ, ಅಮೆರಿಕ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಈ ಯುದ್ಧದ ಒಳಗೆ ಏಕೆ ಹೋದರು? ಅದರ ಬಗ್ಗೆ ಉನ್ನತ ಮಿಲಿಟರಿ ಕಮಾಂಡರ್ ಕೂಡ ಈಗಾಗಲೇ ಎಚ್ಚರಿಕೆ ನೀಡಿದ್ದರು. ಪ್ರೊಫೆಸರ್ ಜಿಯಾಂಗ್ ನ ಅನುಸಾರ ಟ್ರಂಪ್ ನ ಈ ನಿರ್ಧಾರದ ಹಿಂದೆ 3 ಮುಖ್ಯ ಕಾರಣಗಳಿವೆ. ಮೊದಲನೇ ರೀಸನ್ ಓವರ್ ಕಾನ್ಫಿಡೆನ್ಸ್. ಈ ಹಿಂದೆ ಟ್ರಂಪ್ ವೆನೆಜುವೆಲಾ ಮೇಲೆ ಒಂದು ಚಿಕ್ಕ ಯುದ್ಧ ಮಾಡಿ ಸಕ್ಸಸ್ ಕಂಡಿದ್ದರು. ಇದರಿಂದ ಅವರು ಅಮೆರಿಕನ್ ಮಿಲಿಟರಿಯ ಕೆಪಾಸಿಟಿಯನ್ನು ನೋಡಿ ಓವರ್ ಕಾನ್ಫಿಡೆಂಟ್ ಗೆ ಬಂದಿದ್ದರು. ಹೇಗೆಂದರೆ ಹಿಟ್ಲರ್ ಒಂದು ಯುದ್ಧದಲ್ಲಿ ಸಂಪೂರ್ಣವಾಗಿ ಯುರೋಪ್ನನ್ನು ನಾಶ ಮಾಡಿದ್ದರು ಮತ್ತು ಇದೇ ಕಾನ್ಫಿಡೆಂಟ್ ನಿಂದ ಅವರು ಸೋವಿಯತ್ ಯೂನಿಯನ್ ಮೇಲೆ ದಾಳಿ ಮಾಡಿದ್ದರು ಮತ್ತು ಕೊನೆಯಲ್ಲಿ ತನ್ನ ಓವರ್ ಕಾನ್ಫಿಡೆಂಟ್ ನಿಂದ ಸೋತಿದ್ದರು. ಎರಡನೇ ರೀಸನ್ ಇದೆ ಪೊಲಿಟಿಕಲ್ ಯೂಸರ್ಸ್. ಈ ಯುದ್ಧದಲ್ಲಿ ಅಮೆರಿಕಗೆ ಯಾವುದೇ ಲಾಭವಿಲ್ಲ, ಆದರೆ ಟ್ರಂಪ್ಗೆ ಪರ್ಸನಲಿ, ಪೊಲಿಟಿಕಲಿ ಮತ್ತು ಫಂಡ್ಸ್ ಲಾಭ ಸಿಗುತ್ತದೆ. ಸೌದಿ ಅರೇಬಿಯಾ ಮತ್ತು ಇಸ್ರೇಲ್ ಇಂಡೈರೆಕ್ಟ್ಲಿ ಈ ಯುದ್ಧಕ್ಕೆ ಲಾಬಿಂಗ್ ಮಾಡುತ್ತಿದ್ದಾರೆ. ಸ್ನೇಹಿತರೆ, ನೆನಪಿರಲಿ, ಟ್ರಂಪ್ನ ಅಳಿಯ ಜೆರಾಡ್ ಕುಶ್ನರ್ ಅವರ ಪ್ರೈವೇಟ್ ಈಕ್ವಿಟಿ ಫಂಡ್ ನಲ್ಲಿ ಸೌದಿ ಅರೇಬಿಯಾ $1 ಬಿಲಿಯನ್ ನ ಮ್ಯಾಸಿವ್ ಇನ್ವೆಸ್ಟ್ ಮಾಡಿದೆ. ಇನ್ನೊಂದು ಕಡೆ ಇಸ್ರೇಲ್ ನ ಫೈನಾನ್ಸಿಯರ್ ಮೆರಿಯಮ್ ಅಡೆಲ್ಸನ್ ಟ್ರಂಪ್ ನ ರಾಜಕೀಯ ಜೀವನಕ್ಕೆ ಹಣಕಾಸು ಒದಗಿಸುತ್ತಿದ್ದಾರೆ. ಮತ್ತು ಇಲ್ಲಿ ಯುಎಸ್ ಕಾನ್ಸ್ಟಿಟ್ಯೂಷನ್ ನ ಪ್ರಕಾರ ಪ್ರೆಸಿಡೆಂಟ್ 3ನೇ ಬಾರಿಗೆ ಬರುವಂತಿಲ್ಲ. ಆದರೆ ಮೆರಿಯಮ್ ಬಹಿರಂಗವಾಗಿ ಹೇಳಿದ್ದಾರೆ, ಏನಾದ್ರೂ ಟ್ರಂಪ್ 3ನೇ ಬಾರಿಗೆ ಪ್ರೆಸಿಡೆಂಟ್ ಆಗಲು ಪಾಲಿಟಿಕ್ಸ್ ನಲ್ಲಿ ಇಳಿದರೆ ಅವರು ಟ್ರಂಪ್ಗೆ $250 ಮಿಲಿಯನ್ ಕೊಡುತ್ತಾರೆ. ಮತ್ತು ಹೀಗೆ ಕೂಡ ಆಗಬಹುದು. ಯುದ್ಧದ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಯುದ್ಧ ಕಾಲದ ಅಧ್ಯಕ್ಷರಾಗಿ ತನ್ನ ಅಧಿಕಾರವನ್ನು ವಿಸ್ತರಿಸಿಕೊಳ್ಳಬಹುದು. ಮತ್ತು ಇನ್ನು 3ನೇ ರೀಸನ್, ಪ್ರೊಫೆಸರ್ ಜಿಯಾಂಗ್ ಬಹಿರಂಗವಾಗಿ ಹೇಳಿದ್ದಾರೆ, ನಾವು ಏನಾದರೂ ಪ್ರಪಂಚದ ಹಳೆಯ ಲೀಕ್ಡ್ ಫೈಲ್ಸ್ ಮತ್ತು ಎಪ್ಸ್ಟೈನ್ ಫೈಲ್ಸ್ ನ ಸ್ಟಡಿ ಮಾಡಿದರೆ ನಿಮಗೆ ಅರ್ಥವಾಗುತ್ತದೆ, ಈ ಪ್ರಪಂಚವನ್ನು ಕೆಲವೊಂದು ಸೀಕ್ರೆಟ್ ಸೊಸೈಟಿಗಳು ನಡೆಸುತ್ತವೆ. ಇದರಲ್ಲಿ ಅತ್ಯಂತ ಪ್ರಚಲಿತವಿರುವ ಗ್ರೂಪ್ ಇಲ್ಯುಮಿನಾಟಿ. ಈ ಇಲ್ಯುಮಿನಾಟಿಯಲ್ಲಿ 3 ಭಾಗಗಳಾಗಿ ವಿಸ್ತರಿಸಲಾಗಿದೆ. ಒಂದು ಜಿಸ್ಯೂಟ್ಸ್, ಇವರು ವಾಟಿಕನ್ ಅನ್ನು ಕಂಟ್ರೋಲ್ ಮಾಡುತ್ತಾರೆ. ಎರಡನೆಯದ್ದು ಸೆಬಾಸ್ಟಿಯನ್ ಫ್ರಾಂಕಿಟ್ಸ್, ಇವರು ಮಾಡರ್ನ್ ಇಸ್ರೇಲ್ ಅಧಿಕಾರ ರಚನೆಯ ಮೇಲೆ ಹಿಡಿತ ಹೊಂದಿದ್ದಾರೆ. ಮತ್ತು 3ನೇಯದ್ದು ಫ್ರೀಮೇಸನ್ಸ್, ಇವರು ಅಮೆರಿಕದ ಪೂರ್ತಿ ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಮಿಲಿಟರಿ ಆಪರೇಷನ್ ಅನ್ನು ಕಂಟ್ರೋಲ್ ಮಾಡುತ್ತಾರೆ. ಸ್ನೇಹಿತರೆ, ಅರ್ಥ ಮಾಡಿಕೊಳ್ಳಿ, ಈ ರಹಸ್ಯ ಮತ್ತು ಶಕ್ತಿಶಾಲಿ ಗುಂಪುಗಳ ಬಲವಾದ ನಂಬಿಕೆಯಿಂದಲೇ ಎಂಡ್ ಟೈಮ್ಸ್ ಎಂದರೆ ಅಂತ್ಯಕಾಲದ ಸಮಯದಲ್ಲಿ ಮಿಡಲ್ ಈಸ್ಟ್ ನಲ್ಲಿ ಒಂದು ಯುದ್ಧ ಆಗುತ್ತದೆ ಮತ್ತು ಈ ಯುದ್ಧದಲ್ಲಿ ಇಸ್ರೇಲ್ ಕೂಡ ಜೊತೆ ಇರುವುದು ಅವಶ್ಯಕವಾಗಿದೆ.
ಏಕೆಂದರೆ ಇದರಿಂದ ಅವರ ಭೂಮಿಯು ಹೆವನ್ ಆಫ್ ಅರ್ತ್ ರೀತಿ ಸ್ಥಾಪನೆಯಾಗಲು. ಸ್ನೇಹಿತರೆ, ಇದೊಂದು ಮೊದಲೇನೆ ಬರೆದಿರುವ ಸ್ಪಿರಿಚುವಲ್ ಸ್ಕ್ರಿಪ್ಟ್ ಆಗಿದೆ ಮತ್ತು ಇದನ್ನು ಈ ಜನರು ಯಾವುದೇ ಪರಿಸ್ಥಿತಿಯಲ್ಲೂ ಫಾಲೋ ಮಾಡುತ್ತಾರೆ. ಈ ಯುದ್ಧದಲ್ಲಿ ಯಾವುದೇ ಲಾಜಿಕ್ ಇರಲಿ ಅಥವಾ ಇಲ್ಲದಿರಲಿ ಮತ್ತು ಈ ಯುದ್ಧದಲ್ಲಿ ಪೂರ್ತಿ ಜಗತ್ತಿನ ಎಕಾನಮಿ ಹಾಳಾದರೂ ಅವರಿಗೆ ಕೇವಲ ಅವರ ಹಿಂದಿನ ಕಾಲದ ಅಜೆಂಡಾದಲ್ಲಿ ಮಾತ್ರ ಕಾಳಜಿ ವಹಿಸುತ್ತಾರೆ. ಇದಾಗಿತ್ತು ಪ್ರೊಫೆಸರ್ ಜಿಯಾಂಗ್ ಅವರ 3ನೇ ಪ್ರಿಡಿಕ್ಷನ್. ಮೊದಲೆರಡರ ನಂತರ ಇದು ನಿಜವಾಗುವ ದಾರಿಯಲ್ಲಿ ಸಾಗುತ್ತಿದೆ. ಸ್ನೇಹಿತರೆ, ನಿಮಗೆ ಸೀಕ್ರೆಟ್ ಸೊಸೈಟಿ ಇಲ್ಯುಮಿನಾಟಿಯ ಬಗ್ಗೆ ತಿಳಿಯಬೇಕೆಂದರೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.